ನಮಸ್ಕಾರ. ಹಳೇ ಬಟ್ಟೆ, ಹಳೆ ಬ್ರಷ್ ಒಂದಿದ್ರೆ ಸಾಕು, ಸುಂದರವಾದ ವಸ್ತುನು ಮನೆಯಲ್ಲೇ ರೆಡಿ ಮಾಡ್ಕೋಬೋದು. ನೋಡಿ, ಬಟ್ಟೆ ಪೀಸ್ಗಳು ನಾನು ಮೊದಲೇ ಕಟ್ ಮಾಡಿಟ್ಟಿದ್ದೆ. 2 ಬಟ್ಟೆ ಪೀಸ್ ತಗೊಂಡು ಮಧ್ಯಕ್ಕೆ ಸ್ವಲ್ಪ ಕಟ್ ಮಾಡಿ ಒಂದು ಬಟ್ಟೆ ಪೀಸ್ನ ಅದರೊಳಗಡೆಯಿಂದ ಹಾಕಿ ಈ ಥರ ಎಳೆದ್ರೆ ನೀವು ಸೂಜಿ ದಾರದಲ್ಲಿ ಹೊಲ್ಕೊಳ್ಳೋ ಅಷ್ಟು ಇಲ್ಲ. ನೋಡಿ, ಅದೇ ಗಂಟು ಬಿದ್ದುಬಿಡ್ತು. ಮತ್ತು ಗಂಟುಗಳ ಥರ ಗಂಟು ಹಾಕ್ಕೊಂಡು ಬರಬೇಕು. ಲೆಫ್ಟ್ ಹ್ಯಾಂಡಲ್ಲಿ ನಿಮ್ಮ ಕೈಯಲ್ಲಿ ಹಿಡ್ಕೊಬಿಡಬೇಕು. ಮತ್ತು ರೈಟ್ ಹ್ಯಾಂಡಲ್ಲಿ ನೋಡಿ, ಲೆಫ್ಟ್ ಹ್ಯಾಂಡಲ್ಲಿ ಹಿಡ್ಕೊಂಡಿದ್ದೀರಲ್ಲ, ರೈಟ್ ಹ್ಯಾಂಡಿಂದ ಈ ಥರ ಹಾಕ್ಬಿಟ್ಟು ಒಳಗಡೆಯಿಂದ ಹಿಂಗೆ ಸೇಮ್ ಹೂವು ಪೋಣಿಸ್ತೀವಲ್ಲ, ಹೂ ಕಟ್ಟೋವಾಗ ಹಿಂಗೆ ಗಂಟು ಬೀಳ್ತಾ ಇರುತ್ತೆ, ಸೇಮ್ ಹಿಂಗೆ ಗಂಟು ಹಾಕ್ಕೊಂಡು ಬರಬೇಕು. ತುಂಬಾ ಸುಲಭ. ಯಾರು ನಮಗೆ ಕಷ್ಟ ಅಂದ್ಕೊಳ್ಳೋರು ಈ ಥರ ಒಂದು ಸತಿ ಟ್ರೈ ಮಾಡಿ ನೋಡಿ. ನೋಡಿ, ಗಂಟು ಬೀಳ್ತಾ ಇದೆಯಲ್ಲ, ಸೇಮ್ ಇದೇ ಥರ ನಾನು ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ ಅಂತ ಸ್ವಲ್ಪ ನಿಧಾನವಾಗಿ ಮಾಡ್ತಾಯಿದ್ದೀನಿ. ನೀವೇ ಆದರೆ ನೀವು ನಿಮ್ಮ ಕಾಲು ಕೆಳಗಡೆಗೆ ಹಾಕ್ಕೊಬಿಡ್ಬೇಕು, ಇಲ್ಲಾಂದರೆ ಒಬ್ರು ಹಿಡ್ಕೊಂಡಿರಬೇಕು. ಇಲ್ಲ ಏನಾದರೂ ತೂಕದ್ದೊಂದ ಹಿಂಗೆ ಇಟ್ಬಿಟ್ಟಿದ್ದೀರಿ ಅಂದರೆ ಗಂಟು ಬೇಗ ಬೇಗ ಹಾಕ್ಕೊಂಡು ಬರ್ಬೋದು. ಅಕಸ್ಮಾತ್ ಒಬ್ಬರೇ ಮಾಡ್ತಾಯಿದ್ದೀರಿ ಅಂತಂದರೆ ನೋಡಿ, ಹತ್ರ ಗಂಟು ಸೇಮ್ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಲ್ಲ, ಸೇಮ್ ಹಿಂಗೆ ಗಂಟು ಹಾಕ್ಕೊಂಡು ಬರಬೇಕು. ನಾನು ಗ್ರೀನ್ ಕಲರ್ ತೋರಿಸ್ತಾ ಇದ್ದೀನಲ್ಲ, ಈ ಬಟ್ಟೆ ಲೆಗಿನ್ಸ್ ಪ್ಯಾಂಟ್ದು ಎಲಾಸ್ಟಿಕ್ ಕೊಟ್ಟೋಗಿತ್ತು. ಆ ಪ್ಯಾಂಟಲ್ಲಿ ನಾನು ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೆ. ಮತ್ತು ಇನ್ನೊಂದು ಟಾಪು, ಆ ಟಾಪು ಹರಿದೋಗಿತ್ತು, ಆ ಟಾಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಯಾವುದೇ ಬಟ್ಟೆ, ಟಿ ಶರ್ಟು ಇಲ್ಲ ಡ್ರೆಸ್ಸು, ಸೀರೆ, ವೇಲು ಯಾವುದೇ ಬಟ್ಟೆ ಆಗಲಿ ತಗೋಬೋದು. ಇಲ್ಲ ಬೆಡ್ಶೀಟ್, ಸ್ವಲ್ಪ ಬೆಡ್ಶೀಟ್ ಇರುತ್ತಲ್ಲ ಅದರಲ್ಲಿ ತಗೋಬೋದು. ಮತ್ತು ಪೂರ್ತಿ ಗ್ರೀನ್ ಕಲರ್ ಆಗೋಗಿದ್ದಾದಮೇಲೆ ನಾನು ಬ್ರಷ್ ತಗೊಂಡಿದ್ದೀನಿ, ಹಳೇ ಬ್ರಷು. ಆ ಹಿಂದ್ಗಡೆ ಹೋಲ್ ಬಂದಿತ್ತು. ಅಕಸ್ಮಾತ್ ನಿಮ್ಮದು ಬಂದಿಲ್ಲ ಅಂತಂದರೆ ಹಿಂದ್ಗಡೆ ನೀವು ಒಂದು ಕಂಬಿಯಲ್ಲಿ ಹೋಲ್ ಮಾಡ್ಕೊಬಿಟ್ಟು ಆ ದಾರನೂ ಕಟ್ಕೊಬಿಡ್ಬೇಕು. ಆ ಬಟ್ಟೆ ಪೀಸ್ನ ಕಟ್ಕೊಂಡಿದ್ದೀನಲ್ಲ, ಸೇಮ್ ಹಂಗೆ ಕಟ್ಕೊಬಿಡಿ. ಮತ್ತು ನೋಡಿ, ಒಂದರೊಳಗಡೆಯಿಂದ ಒಂದು ಅದು ಫಸ್ಟ್ ನಾವು ಪೋಣಿಸಿರ್ತೀವಲ್ಲ ಗ್ರೀನ್ ಕಲರು, ಆ ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಬಂದಿರುತ್ತೆ, ನಿಮಗೆ ಕಾಣಿಸುತ್ತೆ, ಅದರೊಳಗಡೆಯಿಂದ ತೆಗಿಬೇಕು, ಗಂಟು ಹಾಕ್ಕೊಂಡು ತೆಗಿಬೇಕು. ನೋಡಿ, ತೋರಿಸ್ತೀನಿ. ಸೇಮ್ ಹಿಂಗೆ ಎಳಿತೀರಲ್ಲ, ಹಿಂಗೆ ಗಂಟು ಬೀಳಬೇಕು. ನೋಡಿ, ಒಂದಾದಮೇಲೆ ಒಂದು ಈ ಥರ. ನೀವು ಬಟ್ಟೆ ಜಾಯಿನ್ ಮಾಡೋವಾಗೂ ಅಷ್ಟೇ, ಏನು ಸೂಜಿ ದಾರದಲ್ಲಿ ಏನು ಹೊಲಿಯೋಕ್ಕೆ ಹೋಗಬೇಡಿ. ನಾನು ಫಸ್ಟಲ್ಲಿ ತೋರಿಸಿದ್ನಲ್ಲ, ಸ್ವಲ್ಪ 2 ಬಟ್ಟೆ ಪೀಸ್ನ ಇಟ್ಬಿಟ್ಟು ಮಧ್ಯದಲ್ಲಿ ಸ್ವಲ್ಪ ಕತ್ರಿಯಲ್ಲಿ ಕಟ್ ಮಾಡಿಕೊಂಡು ಇನ್ನೊಂದು ಬಟ್ಟೆ ಪೀಸ್ನ ಅದರೊಳಗಡೆಯಿಂದ ಎಳ್ದಿದ್ದೀರಂದರೆ ಗಂಟು ಬೀಳುತ್ತೆ. ಏನು ಸೂಜಿ ದಾರನ ಯೂಸ್ ಮಾಡೋ ಅಷ್ಟು ಇಲ್ಲ. ನೋಡಿ, ಆ ಬ್ರಷ್ನು ಈ ಥರ ಹಾಕ್ಬಿಟ್ಟು ಗಂಟು ಮಧ್ಯದಲ್ಲಿ ಹಿಂಗೆ ಎಳ್ದಿದ್ದೀರಂದರೆ ಗಂಟು ಬೀಳ್ತಾ ಇರುತ್ತೆ. ಸೇಮ್ ಇದೇ ಥರನೇ ನೀವು ಮಾಡ್ಕೊಂಡು ಬರಬೇಕು. ಅಂದರೆ ಗ್ರೀನ್ ಕಲರ್ ಎಷ್ಟಿತ್ತೋ ಸೇಮ್ ಅಷ್ಟೇ ಉದ್ದ, ಈ ಬಟ್ಟೆನೂ ಅಷ್ಟೇ ಉದ್ದ ಗಂಟುಗಳು ಹಾಕ್ಕೊಂಡು ಬರಬೇಕು. ನೋಡಿ, ತೋರಿಸ್ತಾ ಇದ್ದೀನಲ್ಲ, ತುಂಬ ಸುಲಭ, ಏನು ಕಷ್ಟನೂ ಆಗಲ್ಲ. ನೋಡಿ, ಲಾಸ್ಟಿಗೆ ಬಂದುಬಿಟ್ಟೆ, ನಂದು ಆಗೋಯ್ತು. 2 ಬಟ್ಟೆ ಪೀಸ್ ನಾನು ಎಷ್ಟು ತಗೊಂಡಿದ್ನೋ ಅಷ್ಟವರೆಗೂ ಹಾಕ್ಕೊಂಡು ಮತ್ತು ಈ ಬ್ರಷಲ್ಲಿ ನಾನು ಕಟ್ ಮಾಡಿ ತೆಗೆದುಬಿಡ್ತಾ ಇದ್ದೀನಿ. ನಾನು ಸ್ವಲ್ಪ ಲಾಸ್ಟಲ್ಲಿ ಸೂಜಿ ದಾರದಲ್ಲಿ ಹೊಲ್ಕೊಂಡಿದ್ದೀನಿ, ಬಂದುಬಿಡಬಾರ್ದು ಅಂತ. ನೀವು ಬೇಕಂದರೆ ಗಂಟು ಹಾಕಿ ಬಿಟ್ಬಿಡ್ಬೋದು. ಮತ್ತು ಸೂಜಿ ದಾರದಲ್ಲಿ ಸೇಮ್ ಈ ಥರ ರೌಂಡಾಗಿ ನಾನು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಲ್ಲ, ನೀವು ರೌಂಡೇ ಮಾಡ್ಕೋಬೋದು, ಇಲ್ಲ ಸ್ಕ್ವೇರ್ ಮಾಡ್ಕೊತೀವಿ, ಇಲ್ಲ ಓವೆಲ್ ಶೇಪ್ ಮಾಡ್ಕೊತೀವಿ, ಯಾವುದಾದ್ರೂ ಮಾಡ್ಕೋಬೋದು. ನಾನು ರೌಂಡಾಗಿ ತೋರಿಸ್ತಾ ಇದ್ದೀನಿ. 2 ಹಿಡ್ಕೊಂಡು ಹೊಲಿಬೇಕಷ್ಟೆ, ಹೊಲಿಗೆ ಹಾಕ್ಕೊಂಡು ಬರಬೇಕು. ಸ್ವಲ್ಪ ದೂರ, ಜಾಸ್ತಿ ದೂರ ಹಾಕ್ಕೊಳ್ಳೋಕ್ಕೂ ಹೋಗಬೇಡಿ, ಗ್ಯಾಪ್ ಬಂದುಬಿಡುತ್ತೆ. ಸ್ವಲ್ಪ ನೋಡಿಕೊಂಡು 2 ಬಟ್ಟೆನ ನೋಡಿ, 2 ಹಿಡ್ಕೊಂಡಿದ್ದೀನಲ್ಲ, ಸೇಮ್ ಇದೇ ಥರನೇ ಹೊಲಿಗೆ ಹಾಕ್ಕೊಂಡು ಬರಬೇಕು. ನಿಮಗೇನು ಕಷ್ಟನೂ ಆಗಲ್ಲ, ತುಂಬ ಟೈಮು ಕಮ್ಮಿ ತಗೊಳ್ಳುತ್ತೆ. ಮತ್ತು ಹಳೆ ಬಟ್ಟೆ ಪೀಸ್ಗಳಂತೂ ಇದ್ದೇ ಇರುತ್ತಲ್ಲ, ನೋಡ್ತಾ ಇದ್ದಿಲ್ಲ. 2 ಹಿಡ್ಕೊಂಡು ನಾನು 2 ಗ್ಯಾಪ್ ಬಂದಿರ್ತಲ್ಲ ಅದರೊಳಗಡೆ ಸೇರಿಸ್ತಾ ಇದ್ದೀನಿ. ನೋಡಿ, ಆ ಬಟ್ಟೆ ಪೀಸ್ ಆ ಕಡೆದ್ರಲ್ಲಿ ಗ್ಯಾಪ್ ಬಂದಿತ್ತು, ಈ ಕಡೆ ಸ್ವಲ್ಪ ಗ್ಯಾಪ್ ಬಂದಿರೋದ್ರೊಳಗಡೆ ನಾನು ಸೂಜಿ ದಾರದಲ್ಲಿ ಹೊಲಿತಾ ಇದ್ದೀನಿ. ಇನ್ನೇನು ಲಾಸ್ಟ್ ಬಂದುಬಿಟ್ಟೆ ನೋಡಿ, ಇನ್ನು ಸ್ವಲ್ಪ ಇದೆ ಅಷ್ಟೇ. ಲಾಸ್ಟಲ್ಲಿ ಅಷ್ಟೇ ಒಂದು 2-3 ಹೊಲಿಗೆ ಹಾಕ್ಬಿಡಿ, ಎಕ್ಸ್ಟ್ರಾ ದಾರ ಕಟ್ ಮಾಡಿಬಿಡಿ. ನೋಡಿದ್ರಲ್ಲ, ಸಿಂಪಲ್ಲಾಗಿ ಒಂದು ಡೋರ್ ಮ್ಯಾಟ್ ರೆಡಿ ಆಯಿತು. ವಿಡಿಯೋ ಇಷ್ಟ ಆದರೆ ಅಂತೂ ಪ್ಲೀಸ್ ಲೈಕ್ ಕೊಡೋದು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದಂತೂ ಮರಿಲೇಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.